ಬೀಟ್ ಫಾರೆಸ್ಟ್ 540 ಪೋಸ್ಟ್ ಸುಮಾರು 2 ವರ್ಷ ಆಯ್ತು ನೋಟಿಫಿಕೇಶನ್ ಆಗಿ. ತುಂಬಾ ಸ್ಟೂಡೆಂಟ್ಸ್ 1:1 ಲಿಸ್ಟ್ ಬಿಡ್ಬೇಕಂತ ಕೇಳ್ತಾ ಇದ್ರಿ. ನಾನು ಇವತ್ತು ಅರಣ್ಯ ಭವನ ವಿಸಿಟ್ ಮಾಡಿದ್ದೆ. ಆಲ್ಮೋಸ್ಟ್ 2 ವರ್ಷದಿಂದ ಪ್ರತಿ ಹಂತದಲ್ಲೂ ಅರಣ್ಯ ಭವನಕ್ಕೆ ಸಾಕಷ್ಟು ಬಾರಿ ಹೋಗಿ ಮನವಿ ಕೊಟ್ಟು 1:20 ಲಿಸ್ಟ್ ಬಿಡಿಸಿದ್ವಿ. ಅದಾದ್ಮೇಲೆ ಫಿಸಿಕಲ್ ಎಕ್ಸಾಮ್ಸ್ ಲಿಸ್ಟ್ ಬಿಡಿಸೋದಕ್ಕೆ ಹೋಗಿ ಮನವಿ ಮಾಡ್ಕೊಂಡಿದ್ವಿ. ಪ್ರತಿ ಹಂತದಲ್ಲೂ ಹೋಗಿ ಅವರಿಗೆ ಮನವಿ ಮಾಡ್ಕೊಂಡಾಗ ಒಂದೊಂದು ಸ್ಟೆಪ್ ಅಂದ್ರೆ ಎಲ್ಲ ಪ್ರೋಗ್ರೆಸ್ ಆಗ್ತಾ ಇತ್ತು. ಈ ಒಂದು ಲಾಸ್ಟ್ ಫೈನಲ್ ಲಿಸ್ಟ್ ಬರ್ಬೇಕಾಯ್ತು 1:1. ಇದ್ರ ಬಗ್ಗೆ ತುಂಬಾ ಸ್ಟೂಡೆಂಟ್ಸ್ ನೀವು ಫೋನ್ ಮಾಡಿದ್ದಕ್ಕೆ ಇವತ್ತು ನಾನು ಅರಣ್ಯ ಭವನ ಹೋಗಿ ವಿಸಿಟ್ ಮಾಡಿದ್ದೆ. ಅಂದ್ರೆ ಅಪಾರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅವರು ಅನಿಲ್ ಕುಮಾರ್ ರತನ್ ಸರ್ ಅವ್ರಿಗೆ ಭೇಟಿ ಮಾಡಿದಾಗ ಇವತ್ತು ಮನವಿ ಇಸ್ಕೊಂಡಿದ್ದಾರೆ. ಈ ವಾರದಲ್ಲೇ 1:1 ಲಿಸ್ಟ್ ಬರುತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ಸೆಲೆಕ್ಟ್ ಆಗಂತ 540 ಜನ ಬೀಟ್ ಫಾರೆಸ್ಟ್ ಅಭ್ಯರ್ಥಿಗಳಿಗೆ ಎಲ್ಲ ನಮ್ಮ ಸಂಘಟನೆಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೆ ಒಳ್ಳೇದಾಗ್ಲಿ. ಇದೇ ರೀತಿ ನಿಮ್ಮ ಒಳ್ಳೆ ಕೆಲಸ ಮಾಡಿ. ಅರಣ್ಯ ಇಂಪ್ರೂವ್ ಆಗಬೇಕು. ಈ ನಾಡು ನುಡಿ ಜಲ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅರಣ್ಯ ಸಂರಕ್ಷಣೆ ಮಾಡ್ಬೇಕಂತಂದ್ರೆ ಬೀಟ್ ಫಾರೆಸ್ಟ್ ಕ್ಯಾಂಡಿಡೇಟ್ಸ್ ತುಂಬಾ ಇಂಪಾರ್ಟೆಂಟ್. ಎಲ್ರು ಒಳ್ಳೇದಾಗ್ಲಿ. ಈ ಒಂದು ಏನಂದ್ರೆ ಈ ಪೋಸ್ಟ್ ನಿಮ್ಗೆ ಯಾರಿಗೆ ಸಿಗ್ಬೇಕು ಅವರಿಗೆ ಸಿಗ್ತಾ ಇದೆ. ಯಾಕೆಂತಂದ್ರೆ ಪ್ರತಿ ಹಂತದಲ್ಲೂ ಯಾವುದೇ ರೀತಿ ಕರಪ್ಷನ್ ಇಲ್ದಿರ ನಾವು ಫೈಟ್ ಮಾಡಿ ಈ ಒಂದು ನೋಟಿಫಿಕೇಶನ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ವಾರದಲ್ಲಿ ಏನಾದ್ರೂ ಅರಣ್ಯ ಭವನದಿಂದ ಏನಾದ್ರೂ ಲಿಸ್ಟ್ ಬಿಟ್ಟಿಲ್ಲ ಅಂತಂದ್ರೆ ನಾವು ಶಾಂತಿಯುತವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಎಲ್ರು 540 ಜನ ಸೆಲೆಕ್ಟ್ ಆಗಿದ್ರ, ನೀವು ಆರಾಮಾಗಿರಿ. ಯಾವುದೇ ರೀತಿ ನೀವು ಏನಂದ್ರೆ ನೆಗೆಟಿವ್ ಯೋಚನೆ ಮಾಡಕ್ ಹೋಗ್ಬೇಡಿ. ಬಿ ಪಾಸಿಟಿವ್. ಈ ವಾರದಲ್ಲಿ ಲಿಸ್ಟ್ ಬಂದೇ ಬರುತ್ತೆ. ಬರ್ಲಿಲ್ಲ ಅಂತಂದ್ರೆ ನಾನೊಂದು ಕರೆ ಕೊಡ್ತೀನಿ. ಅವಾಗ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ.